ನಿಸರ್ಗವಾಣಿ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ. ನಾನು ಮಾನಸ ಹೆಗಡೆ. ನಿಸರ್ಗವಾಣಿ ಕಾರ್ಯಕ್ರಮದ ಮೂಲಕ ತಮಗೆ ಆರೋಗ್ಯದ ಸ್ವಾಸ್ಥ್ಯತೆಯ ಕುರಿತು ತಿಳಿಸ್ಕೊಡ್ತಾ ಇದ್ದೇನೆ. ಮಾನವನು ವಿಕಾಸವಾದಂತೆ ಆತನ ಬುದ್ಧಿಮತ್ತೆಯೂ ಸಹ ಬೆಳವಣಿಗೆ ಹೊಂದಿತು. ಇತಿಹಾಸ, ದೃಷ್ಟಾಂತಗಳು, ಸಂಶೋಧನೆಗಳು, ಆವಿಷ್ಕಾರಗಳು ಮಾನವನ ಬುದ್ಧಿ ತಂತ್ರಗಾರಿಕೆಯೊಂದಿಗೆ ಬೆರೆತು ನಾವು ಅತ್ಯುನ್ನತ ಸ್ಥಾನಕ್ಕೇರಲು ನೆರವಾದವು. ತಪ್ಪು ವಿಚಾರಗಳನ್ನು ಸ್ಪಷ್ಟಪಡಿಸಿ ಸರಿ ವ್ಯವಸ್ಥೆ ವಿಚಾರಗಳನ್ನು ದೃಢಪಡಿಸುವಂತಹ ಸಾಮರ್ಥ್ಯ ಇದರದ್ದು. ನಮ್ಮ ಪೂರ್ವಿಕರು 100 ವರ್ಷ ಸುಖವಾಗಿ ಆರೋಗ್ಯಪೂರ್ಣವಾಗಿ ಜೀವಿಸುತ್ತಿದ್ರು. ಆದರೆ ನಾವು ಅಲ್ಪಾಯುಷ್ಯದೊಂದಿಗೆ ತೃಪ್ತಿ ಪಡಬೇಕಾದಂತಹ ಸಂದರ್ಭ ಒದಗಿ ಬಂದಿದೆ. ಅದರಲ್ಲೂ ಜೀವಿಸಿದಷ್ಟು ಕಾಲವೂ ಸಹ ಪರಿಪೂರ್ಣ ಆರೋಗ್ಯಯುತವಾಗಿ ಬಾಳುವ ಅವಕಾಶದಿಂದ ದೂರವಾಗಿದ್ದೇವೆ. ಮಧುಮೇಹ, ಅಧಿಕ ರಕ್ತದೊತ್ತಡ, ಬೊಜ್ಜು, ಮುಟ್ಟಿನ ಸಮಸ್ಯೆಗಳು, ಲೈಂಗಿಕ ನಿರಾಸಕ್ತಿ, ಅಜೀರ್ಣ, ಅಸ್ತಮಾ, ಅಲರ್ಜಿ, ಕೊಲೆಸ್ಟ್ರಾಲ್, ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿದೆ. ಇವುಗಳು ನೇರವಾಗಿ ನಮ್ಮ ಜೀವನ ಶೈಲಿ ಹಾಗೂ ಆಹಾರ ಶೈಲಿ ಸಂಬಂಧಿತವಾದಂತಹ ಕಾಯಿಲೆಗಳಾಗಿವೆ. ಆದ್ರಿಂದ ನಮ್ಮ ತಪ್ಪು ಆಹಾರ ಪದ್ಧತಿಯೇ ಸಮಸ್ಯೆಗಳಿಗೆ ಕಾರಣ ಎಂಬುದು ತಿಳಿದು ಬರುತ್ತದೆ. ಮೊದಲೆಲ್ಲ ಋಷಿ ಮುನಿಗಳು ಅಥವಾ ಪೂರ್ವಿಕರು ದೀರ್ಘಾಯಸ್ಸನ್ನ ಪಡೆಯಲು ಪ್ರಮುಖವಾದ ಕಾರಣ ಅವರು ಅನುಸರಿಸುವಂತಹ ಮಿತ ಆಹಾರವೇ ಆಗಿತ್ತು. ದಿನಕ್ಕೆ ಕೇವಲ 1 ಬಾರಿ, ಗರಿಷ್ಠ 2 ಬಾರಿ ಮಾತ್ರ ಆಹಾರ ಸೇವಿಸುತ್ತಿದ್ರು. ಅದರಲ್ಲೂ ಮುಖ್ಯವಾಗಿ ಹಣ್ಣು, ಗೆಡ್ಡೆಗೆಣಸು, ಹಸಿರು ಸೊಪ್ಪು, ಬೀಜಗಳು ಅಥವಾ ನಟ್ಸ್ಗಳು ಅವರ ಆಹಾರವಾಗಿತ್ತು. ಇಂದಿನ ಸಂಶೋಧನೆಗಳು ಕೂಡ ಮಿತ ಆಹಾರವೇ ದೀರ್ಘಾಯಸ್ಸಿನ ಗುಟ್ಟು ಎನ್ನುವುದಾಗಿ ಸಾಬೀತುಪಡಿಸಿದೆ. ಆದರೆ ಇಂದು ದಿನದಲ್ಲಿ ನಾವು 5 ರಿಂದ 6 ಬಾರಿ ಆಹಾರವನ್ನು ಸೇವಿಸ್ತಾ ಇದ್ದೇವೆ. ಅದರಲ್ಲೂ ನಾವು ಸೇವಿಸುವಂತಹ ಜಂಕ್ ಫುಡ್ಗಳು, ಕರಿದ ಆಹಾರ ಪದಾರ್ಥಗಳು, ಕಲಬೆರಕೆಯುಕ್ತ ಆಹಾರ ಪದಾರ್ಥಗಳು ಇತ್ಯಾದಿ ನಮ್ಮ ತಪ್ಪಾದ ಆಹಾರ ಪದ್ಧತಿಯನ್ನು ಪ್ರಕಟಪಡಿಸ್ತವೆ. ಅದರಲ್ಲಿಯೂ ಮಲಬದ್ಧತೆ ಎನ್ನುವಂಥದ್ದು ಇಂದಿನ ಸಾಮಾನ್ಯ ಸಮಸ್ಯೆಗಳಲ್ಲೊಂದಾಗಿದೆ. ನಾವು ಸೇವಿಸಿದಂತಹ ಆಹಾರವು ಸರಿಯಾಗಿ ಜೀರ್ಣವಾಗದೆ ದೇಹಕ್ಕೆ ಬೇಡವಾದಂತಹ ವಸ್ತುಗಳು ಯಾವುದೇ ತೊಂದರೆ ಇಲ್ಲದೆ ಹೊರ ಹೋಗದಿರುವಂತಹ ಈ ಪರಿಸ್ಥಿತಿ ಮಲಬದ್ಧತೆ. ಆದ್ರಿಂದ ಹೆಚ್ಚು ನಾರಿನಾಂಶ ಹೊಂದಿರುವಂತಹ ಎಲ್ಲ ರೀತಿಯ ಪೋಷಕಾಂಶ ಪೂರಿತ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳಬೇಕು. ಸಮಯೋಚಿತ ಆಹಾರ ಪಾಲನೆ ನಮ್ಮ ದೇಹವನ್ನು ಪೋಷಿಸುತ್ತದೆ. ಬಂದಂತಹ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದು ಅಥವಾ ನಿಯಂತ್ರಿಸುವುದರ ಜೊತೆಗೆ ಮತ್ತೆ ಬಾರದಂತೆ ತಡೆಯುವಂತಹ ಆಹಾರ ಪಟ್ಟಿಯನ್ನು ತಯಾರಿಸಿಕೊಂಡು ಅದರ ಪಾಲನೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ, ದೇಹಕ್ಕೆ ಅತ್ಯಗತ್ಯವಾಗಿ ಬೇಕಾದಂತಹ ಒಮೆಗಾ 3 ಅಂಶವು ಕಡಿಮೆ ಆಗ್ತಾ ಇದ್ದು ಅದರ ಬದಲಾಗಿ ಒಮೆಗಾ 6 ಎನ್ನುವಂತಹ ಪೋಷಕಾಂಶ ಹೆಚ್ಚಾಗ್ತಾ ಇದೆ. ಸಮ ಪ್ರಮಾಣದಲ್ಲಿ ಒಮೆಗಾ 3 ಹಾಗೂ ಒಮೆಗಾ 6 ಪೋಷಕಾಂಶವು ಅಗತ್ಯವಿದ್ದಷ್ಟು ನಮಗೆ ದೊರಕಿದಾಗ ಸ್ವಸ್ಥ ಆರೋಗ್ಯ ಸಾಧ್ಯ. ಅದಕ್ಕಾಗಿಯೇ ಪ್ರಕೃತಿ ಚಿಕಿತ್ಸಾಲಯಗಳಲ್ಲಿ ಒಮೆಗಾ 3 ತೆಗೆದುಕೊಳ್ಳಿ ಎನ್ನುವಂತಹ ಶಿಫಾರಸನ್ನು ಮಾಡ್ತಾರೆ. ಹಾಗಾದರೆ ಇಂದಿನ ನಿಸರ್ಗವಾಣಿ ಕಾರ್ಯಕ್ರಮದಲ್ಲಿ ನಾವು ಒಮೆಗಾ 3 ಮಹತ್ವವೇನು, ಏನು ಈ ಪೋಷಕಾಂಶ, ಈ ಮೇದಾಮ್ಲದ ಅವಶ್ಯಕತೆ ಎಷ್ಟಿದೆ, ಅನಿವಾರ್ಯತೆ ಎಷ್ಟಿದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. Omega 3 fatty acids are the essential fatty acids that human and other animals must ingest because the body requires them for good health, but they cannot synthesize them. The term essential fatty acid refers to fatty acids required for biological processes but does not include the fats that only act as fuel. Only 2 fatty acids are known to be essential for humans: alpha linolenic acid or an omega 3 fatty acid and linoleic acid or omega 6 fatty acid. As we know, omega 3 fatty acids are essential fatty acids necessary for human health. However, the body does not produce them, so they must be sourced either through food or from food supplements. Omega 3 fatty acids have a critical role in brain function as well as human growth and development. Medical research has shown that omega 3 fatty acids have an effect in reducing inflammation and may help lower risk of heart disease. Omega 3 fatty acids also appear to be crucial for cognitive performance. There are about 250 health agencies across the world who strongly endorse regular intake of this wonder fat omega 3. And omega 3 fatty acids are very helpful for pregnant women and it reduces aging. It is good for mental health also.
Therefore, omega-3 is necessary to develop our body and to improve our health absolutely. So, for ideal health, take omega-3. ಹಾಗಾಗಿ ಸಾಧಕರೇ, omega-3ಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಅದರ ಉತ್ತಮ ಪರಿಣಾಮಗಳನ್ನ ಅರಿತು ಅದನ್ನು ಅಳವಡಿಸಿಕೊಳ್ಳುವಂತಹ ಅವಶ್ಯಕತೆ ನಮಗಿದೆ. ಅರೆ ತಲೆ ಶೂಲೆ, ತಲೆನೋವು, ನಿದ್ರಾಹೀನತೆ, ಖಿನ್ನತೆ, ಮಾನಸಿಕ ಒತ್ತಡ, ಅಲರ್ಜಿ, ನೆಗಡಿ, ಸೈನೋಸೈಟಿಸ್, ಚರ್ಮ ರೋಗಗಳು, ಏರು ರಕ್ತದೊತ್ತಡ, ಕುತ್ತಿಗೆ ನೋವು, ಸಂದು ನೋವು, ಸೊಂಟ ನೋವು, ನರಗಳ ದೌರ್ಬಲ್ಯ, ದಮ್ಮು, ಅಜೀರ್ಣ, ಮಲಬದ್ಧತೆ, ಹೈಪರ್ ಆಸಿಡಿಟಿ, ಹೊಟ್ಟೆ ಹುಣ್ಣು, ಕ್ರಿಮಿಬಾಧೆ, ಆಮಶಂಕೆ, ಮೂಲವ್ಯಾಧಿ, ಮುಖ್ಯವಾಗಿ ಡಯಾಬಿಟಿಸ್, ಮೂತ್ರಕೋಶದಲ್ಲಿ ಕಲ್ಲು, ಮುಟ್ಟಿನ ತೊಂದರೆಗಳು, ಪಿಸಿಒಡಿ, ರಕ್ತಹೀನತೆ, ಫ್ಯಾಟಿ ಲಿವರ್, ಐಬಿಎಸ್, ಅಲ್ಲದೆ ಕಡಿಮೆಯಾಗದೇ ಇರುವಂತಹದ್ದು ಸೋರಿಯಾಸಿಸ್, ಇದನ್ನೂ ಸಹಿತ ನಾವು ಈ omega-3ಯ ಸರಿಯಾದ ಸದ್ಬಳಕೆಯನ್ನು ಮಾಡಿಕೊಂಡಾಗ ಕಡಿಮೆ ಮಾಡಿಕೊಳ್ಬಹುದು. ಪದೇ ಪದೇ ಕಾಡುವಂತಹ ಶೀತ, ನೆಗಡಿ, ಕೆಮ್ಮು, ಇಂತಹ ಅಲರ್ಜಿಗಳು omega-3ಯನ್ನು ನಾವು ಪ್ರತಿನಿತ್ಯ ಸೇವಿಸಿದಾಗ, ನಿರಂತರ ಸೇವಿಸಿದಾಗ ಕಡಿಮೆ ಆಗ್ತದೆ. 1,000ಕ್ಕಿಂತ ಅತ್ಯಧಿಕವಾದಂತಹ ಸಂಶೋಧನೆಗಳು ಈ omega-3ಯನ್ನು ನಾವು ತೆಗೆದುಕೊಂಡಾಗ ಹೇಗೆ ಉಪಯೋಗ ಆಗ್ತದೆ ಎನ್ನುವುದನ್ನು ದೃಷ್ಟಾಂತದ ಮೂಲಕ ಸ್ಪಷ್ಟಪಡಿಸ್ತವೆ. ಹಾಗಾಗಿ ಈ omega-3ಯ ಪ್ರಾಮುಖ್ಯತೆ ಏನು, ಅದನ್ನು ನಾವು ಬಳಸಿದಾಗ ಹೇಗಾಗ್ತದೆ, ಪರಿಣಾಮ ಎಷ್ಟು ಫಲಕಾರಿ ಆಗ್ತದೆ ಎನ್ನುವುದನ್ನು ಅರಿತು omega-3ಯನ್ನು ನಾವು ಬಳಸ್ಕೊಳ್ಬೇಕು. ಅಲ್ಲದೆ ಈ omega-3 ಎನ್ನುವಂಥದ್ದು ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ನಮ್ಮ ಆರೋಗ್ಯವನ್ನ ವೃದ್ಧಿಸುವಂತಹ ಕಾರ್ಯವನ್ನು ನಿರ್ವಹಿಸುತ್ತದೆ. ನಮಗೆ ಅಂಗಡಿಗಳಲ್ಲಿ 300 mg, 400 mg, 500 mg, 1000 mg ಇಂತಹ ಡೋಸೇಜ್ಗಳಲ್ಲಿ omega-3 ಸಿಗ್ತದೆ. ಆದರೆ ನಾವು ಆಲ್ಫಾ ನ್ಯಾಚುರಲ್ omega-3 ಎನ್ನುವಂಥದ್ದನ್ನು ಸರಿಯಾದ ಪ್ರಮಾಣದಲ್ಲಿ ದೇಹಕ್ಕೆ ಬೇಕಾಗುವಂತೆ ತಯಾರು ಮಾಡಿ ಅದನ್ನ ತಮಗೆಲ್ಲರಿಗೂ ಒದಗಿಸುವಂತಹ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದೇವೆ. ಹಾಗಾಗಿ ಇದರ ಅನುಕೂಲತೆಯನ್ನ ತಾವು ಪಡೆದುಕೊಳ್ಬೇಕು. ಇದನ್ನ ಪ್ರವೀಣ್ ಜೇಕಬ್ ಡಾಕ್ಟರ್ ಸೇರಿದಂತೆ ನಮ್ಮೆಲ್ಲ ತಜ್ಞ ವೈದ್ಯರ ತಂಡ ಈ omega-3ಯನ್ನ ನಮ್ಮ ಭಾರತದಲ್ಲೇ ಉತ್ಪಾದಿಸಿ, ಜೊತೆಯಲ್ಲಿ ನಾವು ಈ omega-3ಯ ಅನುಕೂಲತೆಯನ್ನ ಪಡೆಯಲು ಸಮರ್ಥರಾಗಿದ್ದೇವೆ. ನಮಗೆ ಅವಶ್ಯಕತೆ, ಅನಿವಾರ್ಯತೆ ಇದೆ ಕೂಡ. ಹಾಗಾಗಿ ನಮ್ಮ ತಜ್ಞ ವೈದ್ಯರ ತಂಡ ತಮ್ಮ ಸಹಾಯಕ್ಕಾಗಿ omega-3ಯನ್ನ ಪರಿಪೂರ್ಣ ರೀತಿಯಲ್ಲಿ ತಯಾರು ಮಾಡಿ ಕೊಡುವಂತಹ ವ್ಯವಸ್ಥೆಯಲ್ಲಿ ಮಗ್ನರಾಗಿದ್ದಾರೆ. ಹೇಗೆ ನಮ್ಮ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ನಾವು ಆರೋಗ್ಯಯುತವಾಗಿರಲು ಪ್ರಯತ್ನ ಮಾಡಬೇಕೋ, ಅಂತೆಯೇ ಈ ಆಲ್ಫಾ ನ್ಯಾಚುರಲ್ omega-3ಯನ್ನು ತೆಗೆದುಕೊಂಡು ನಮ್ಮ ಆರೋಗ್ಯನ ವೃದ್ಧಿಸಿಕೊಳ್ಳಲು ಪ್ರಯತ್ನ ಮಾಡೋಣ. ಈ ಇಂದಿನ ದಿನಗಳಲ್ಲಿ ಇನ್ಫ್ಲಮೇಷನ್ ಎನ್ನುವಂಥದ್ದು ಸಾಮಾನ್ಯವಾಗಿ ಕಾಣುವಂತಹ ತೊಂದರೆ ಆಗಿರುವುದರಿಂದ ಇದನ್ನು ಕಡಿಮೆ ಮಾಡಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಹೇಗೆ ಭೂಮಿ ಹುಟ್ಟಿದ ನಂತರದಲ್ಲಿ ಭೂಮಿಯ ಮೇಲೆ ಜೀವಿಗಳು ಜನ್ಮ ತಳಿತಾ ಹೋಗಿ ಮಾನವ ಎನ್ನುವಂತಹ ವಿಕಾಸ ಹೊಂದಿದ ಜೀವಿಯ ಜನನವಾಯಿತು, ಅಂತೆಯೇ ಮಾನವನ ಹುಟ್ಟಿನ ನಂತರ ಆತನ ಬುದ್ಧಿಮತ್ತೆಯೂ ಸಹ ಸಾವಕಾಶವಾಗಿ ವಿಕಾಸವಾಗ್ತಾ ಬಂತು. ಆತನ ಜೀವನ ಶೈಲಿ ಬದಲಾವಣೆಗೊಂಡಿತು. ಮೊದಲಿನ ಆಹಾರ ಪದ್ಧತಿಗೂ ಇಂದಿನ ಆಹಾರ ಪದ್ಧತಿಗೂ ವ್ಯತ್ಯಾಸಗೊಂಡು ಆರೋಗ್ಯದಲ್ಲಿನ ವ್ಯವಸ್ಥೆ ವ್ಯತ್ಯಾಸವಾಯಿತು. ಇದರಿಂದ ಶತಾಯುಷ್ಯ ಮಾನವನ ಆಯಸ್ಸು ಕ್ಷೀಣವಾಗ್ತಾ ಸಾಗ್ತಾ ಇದೆ. ಹಿನ್ನೆಲೆ ಬಗ್ಗೆ ಅಭ್ಯಾಸ ಮಾಡ್ತಾ ಹೋದಲ್ಲಿ ಹಲವಾರು ಸಂಗತಿಗಳು ನಮಗೆ ಗೋಚರವಾಗ್ತದೆ. ಅದನ್ನು ನಾವು 3 ರೀತಿಯಲ್ಲಿ ವಿಂಗಡಿಸಬಹುದು. ಮಾನವನ ಉಗಮದ ಪ್ರಾರಂಭದಲ್ಲಿ ಆತನ ಆಹಾರವನ್ನ ಕೇವಲ ಪ್ರಕೃತಿದತ್ತವಾಗಿ ಸಿಗುವಂತಹ ವಸ್ತುಗಳು ಮಾತ್ರ ಆಗಿತ್ತು. ಹಣ್ಣುಗಳು, ಸೊಪ್ಪುಗಳು, ಬೀಜಗಳು, ಮಾಂಸ ಇತ್ಯಾದಿ. ಇದರಿಂದಾಗಿ ದೇಹಕ್ಕೆ ನೈಸರ್ಗಿಕವಾಗಿ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಪ್ರಕೃತಿದತ್ತವಾಗಿ ದೊರಕುತ್ತಿದ್ದು ದೇಹವು ಆರೋಗ್ಯಪೂರ್ಣವಾಗ್ತಿತ್ತು. ಹೀಗೆ ಈ ಆಹಾರ ವ್ಯವಸ್ಥೆಯು ಪೂರಕವಾಗಿದ್ದು ದೀರ್ಘಕಾಲೀನ ಸಮಸ್ಯೆಗಳಾದಂತಹ ಹೃದಯ ಸಂಬಂಧಿ ತೊಂದರೆ, ಕ್ಯಾನ್ಸರ್, ಡಯಾಬಿಟಿಸ್ನಂತವುಗಳಿಂದ ಉಂಟಾಗುವಂತಹ ಮರಣ ಕೇವಲ ಒಟ್ಟು ಮರಣದ 10% ಮಾತ್ರ ಆಗಿತ್ತು. ಆದರೆ ಮುಂದಿನ ಹಂತದಲ್ಲಿ ಮಾನವನು ವಿಕಾಸವಾಗ್ತಾ ಹೋದಂತೆ ಆತನ ಬುದ್ಧಿವಂತಿಕೆಯ ಪರಿಣಾಮದಿಂದಾಗಿ ಕೃಷಿ ವ್ಯವಸ್ಥೆಯನ್ನು ಆತ ಅನುಸರಿಸಿದ. ಈ ಉತ್ತಮ ಕೃಷಿ ವ್ಯವಸ್ಥೆಯ ಮೂಲಕ ಭತ್ತ, ಗೋಧಿ, ಜೋಳ, ರಾಗಿಯಂತಹ ಹಲವಾರು ಆಹಾರ ಪದಾರ್ಥಗಳ ಅನ್ವಯಿಕೆ ಆತನ ಆಹಾರ ವ್ಯವಸ್ಥೆಯಲ್ಲಿ ಉಂಟಾಯಿತು. ಇದರಿಂದಾಗಿ ಹೆಚ್ಚಿನ ಕಾರ್ಬೋಹೈಡ್ರೇಟ್ ಅಂಶವು ದೇಹಕ್ಕೆ ದೊರೆಯತೊಡಗಿತು. ಮೇಲಿಂದಾಗಿ ರುಚಿಗಾಗಿ ಮಾನವನು ಉಪ್ಪನ್ನು ಬಳಸತೊಡಗಿದನು. ಈ ಪ್ರಕ್ರಿಯೆಯು ಮಾನವನಲ್ಲಿ ಬೊಜ್ಜು, ಅಧಿಕ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆಯನ್ನ ಉಲ್ಬಣಗೊಳಿಸಿತ್ತು. ಹೀಗಾಗಿ ಈ ದೀರ್ಘಕಾಲೀನ ಸಮಸ್ಯೆಗಳಿಂದ ಮರಣ ಹೊಂದುವಂತಹ ಪ್ರಮಾಣವು ಒಟ್ಟು ಮರಣದ 20%
ಅದೇ ರೀತಿ ಮುಂದುವರೆದಂತೆ ದಿನ ಕಳೆದಂತೆ ಬುದ್ಧಿವಂತಿಕೆ ಎನ್ನುವುದು ಜೀವನಕ್ಕೆ ಅನಿವಾರ್ಯತೆ ಇರುವ ಅಂಶವನ್ನ ಮೀರಿ ಆಸೆ ಎನ್ನುವುದಕ್ಕೆ ಬೆನ್ನುಬಿದ್ದು ಎಲ್ಲವನ್ನ ಸಾಧಿಸಿಕೊಳ್ಳುವ ಹಪ್ಪಹಪ್ಪಿಯ ಜೀವನ ವ್ಯವಸ್ಥೆಯನ್ನು ತಂದೊಡ್ಡಿತು. ಇದರ ಪರಿಣಾಮವನ್ನು ನಾವಿಂದು ಅನುಭವಿಸ್ತಾ ಇದ್ದೇವೆ. ಸುವ್ಯವಸ್ಥಿತ ಜೀವನ ಶೈಲಿ ಎಂದಂದುಕೊಂಡು ಭೋಗ ಜೀವನಕ್ಕೆ ದಾಸರಾಗಿ ಪೌಷ್ಟಿಕ ನೈಸರ್ಗಿಕ ಆಹಾರ ಪದ್ಧತಿಯ ಬದಲು ಆಧುನಿಕ ಅಡ್ಡ ಪರಿಣಾಮಗಳನ್ನುಂಟು ಮಾಡುವ ಆಕರ್ಷಕ ಅವ್ಯವಸ್ಥಿತ ಅವೈಜ್ಞಾನಿಕ ಆಹಾರ ಪದಾರ್ಥಗಳ ಬಳಕೆ ಮಾಡ್ತಾ ಇದ್ದೇವೆ. ಇದರ ಪರಿಣಾಮವಾಗಿ 50% ಮಾನವರು ಈ ದೀರ್ಘಕಾಲೀನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಎಲ್ಲ ಕಡೆಯೂ ಸಾಮಾನ್ಯವಾಗಿ ಮಧುಮೇಹ, ಅಧಿಕ ರಕ್ತದೊತ್ತಡ, ಬೊಜ್ಜು, ಹೃದಯ ಸಂಬಂಧಿತ ತೊಂದರೆಗಳು, ಮುಟ್ಟಿನ ಸಮಸ್ಯೆ ಕಂಡು ಬರ್ತಾ ಇದೆ. ಹಾಗಾಗಿ ಇವೆಲ್ಲವುಗಳನ್ನ ಗಮನಿಸಿ ಸ್ವಸ್ಥ ಆರೋಗ್ಯ ವ್ಯವಸ್ಥೆಗಾಗಿ ಪೌಷ್ಟಿಕ ಪ್ರಕೃತಿದತ್ತವಾದಂತಹ ಆಹಾರ ಶೈಲಿಯನ್ನ ಅಳವಡಿಸಿಕೊಂಡು ನಾವು ಬಾಳಬೇಕಾಗಿದೆ. ಈ ಒಮೆಗಾ 3 ಎನ್ನುವಂಥದ್ದು ನಮಗೆ ಇಂದಿನ ಕಾಲದಲ್ಲಿ ಅತ್ಯವಶ್ಯಕವಾಗಿ ಬೇಕಾದಂತಹ ಆಹಾರ. ಹಾಗಾಗಿ ಈ ಒಮೆಗಾ 3 ಎನ್ನುವಂಥದ್ದು ಔಷಧಿ ಅಲ್ಲ, ಅದನ್ನು ನಾವು ಆಹಾರವಾಗಿ ಪರಿಗಣಿಸಬೇಕು. ಆಗ ಮಾತ್ರ ಅದು ನಮ್ಮ ಆರೋಗ್ಯಕ್ಕೆ ಒಗ್ಗಿ ನಮ್ಮ ಹಲವಾರು ಸಮಸ್ಯೆಗಳನ್ನು, ಎಲ್ಲ ರೀತಿಯ ತೊಂದರೆಗಳನ್ನು ಕಡಿಮೆ ಮಾಡಲು ಸಹಾಯಕವಾಗ್ತದೆ. ದೇಹ ಪರಿಪೂರ್ಣವಾಗಿ ಆರೋಗ್ಯವಂತವಾಗಿರಲು ಅದಕ್ಕೆ ಈ ಒಮೆಗಾ 3 ಪೋಷಕಾಂಶ ಅನಿವಾರ್ಯ. ಈ ಒಮೆಗಾ 3 ಎನ್ನುವಂತಹ ಒಳ್ಳೆಯ ಕೊಬ್ಬಿನ ಅಂಶವು ದೇಹಕ್ಕೆ ಅತ್ಯಂತ ಪೂರಕವಾಗಿದೆ ಎನ್ನುವುದನ್ನು ನಾವು ಅರಿತಿದ್ದೇವೆ. ಮೊದಲೆಲ್ಲ ನಾವು ಬಳಸ್ತಿರುವಂತಹ ನೈಸರ್ಗಿಕ ಪ್ರಕೃತಿದತ್ತ ಆಹಾರದಿಂದಾಗಿ ಈ ಪೋಷಕಾಂಶ ದೇಹಕ್ಕೆ ದೊರೀತಾ ಇತ್ತು. ಆದರೆ ಈಗ ಇದು ಅತ್ಯಲ್ಪ ಪ್ರಮಾಣದಲ್ಲಿ ದೇಹಕ್ಕೆ ದೊರೀತಾ ಇದೆ. ನಾವು ಸೇವಿಸುತ್ತಿರುವಂತಹ ಆಧುನಿಕ ಆಹಾರ ಪದ್ಧತಿಯಿಂದಾಗಿ ಒಮೆಗಾ 3 ಎನ್ನುವಂಥದ್ದು ನಮ್ಮ ಆಹಾರ ಪದಾರ್ಥದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ದೊರಕ್ತಾ ಇದೆ. ಒಮೆಗಾ 6 ಎನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಆದರೆ ನಾವು ಸರಿಯಾಗಿ ಆರೋಗ್ಯಯುತವಾಗಿರಲಿಕ್ಕೆ ಒಮೆಗಾ 3 ಹಾಗೂ ಒಮೆಗಾ 6 ಎನ್ನುವಂಥದ್ದು ಸಮ ಪ್ರಮಾಣದಲ್ಲಿ ಬೇಕು. ಒಮೆಗಾ 3 ಎನ್ನುವಂಥದ್ದು ಕಡಿಮೆ ಆಗ್ತಾ ಇದೆ, ಒಮೆಗಾ 6 ಎನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಇದರ ಪರಿಣಾಮವಾಗಿ ನಮ್ಮ ಆರೋಗ್ಯ ಹದಗೆಡ್ತಾ ಇದೆ. ಹಾಗಾಗಿ ಈ ಒಮೆಗಾ 3 ಎನ್ನುವಂಥದ್ದನ್ನ ನಾವು ಹೆಚ್ಚು ಮಾಡಬೇಕು ನಮ್ಮ ಆಹಾರದಲ್ಲಿ. ಒಮೆಗಾ 6 ಎನ್ನುವಂಥದ್ದು ನ್ಯಾಚುರಲ್ ಆಗಿ ಸಿಗ್ತಾ ಇದೆ, ಅದನ್ನು ಕಡಿಮೆ ಮಾಡಬೇಕು. ಈ ಸಮ ಪ್ರಮಾಣದಲ್ಲಿನ ಸಮತೋಲನ ಪೋಷಕಾಂಶವು ನಮಗೆ ದೊರೆತಾಗ ನಮ್ಮ ಆರೋಗ್ಯ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಲಿ. ಈ ಆಲ್ಫಾ ನ್ಯಾಚುರಲ್ ಒಮೆಗಾ 3 ಎನ್ನುವಂತಹ ತಜ್ಞ ವೈದ್ಯರ ಅತ್ಯುತ್ತಮ ಆಹಾರ ಪದಾರ್ಥವನ್ನ ನಾವು ನಮ್ಮ ಆಹಾರ ಪದಾರ್ಥವನ್ನಾಗಿ ಮಾಡಿಕೊಂಡು ನಮ್ಮ ಆರೋಗ್ಯವನ್ನ ಸ್ವಸ್ಥ ಆರೋಗ್ಯವಾಗಿ ಮಾರ್ಪಡಿಸಲು ಪ್ರಯತ್ನ ಪಡೋಣ.